ಹೆಸರು ಶ್ರೀನಿವಾಸ ಅಂತ 48ನೇ ಸರ್ವೆ ನಂಬರ್ ಕೂತು ನಿಂತಿದ್ದೀನಿ ನಾನು. ನಂದು ಜಾಗ 8 ಎಕರೆ ಜಮೀನು. ನಮ್ಮದು ಮಾಕೇನಹಳ್ಳಿ ಸರ್ವೆ ನಂಬರ್ 48. ನಂದು ಸ್ಥಳ ಊರು ಬ್ಯಾತ, ಗುಡಿಗೆರೆ ಹೋಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಅಯ್ಯಪ್ಪ ಸರ್ಕಾರ ನನಗೆ ನ್ಯಾಯ ಕೊಡಿಸಿ. ನಾನು ಜಮೀನು ಕಡೆ ಹೇಳ್ತೀನಿ. ಅಯ್ಯಪ್ಪ ನನಗೆ ಸರ್ಕಾರ ನ್ಯಾಯ ಕೊಡಿಸಪ್ಪ. ನನ್ನ ಕುಟುಂಬ 40 ಜನ ಇದೆ. ಅಯ್ಯಪ್ಪ ನನ್ನ ಜಮೀನಲ್ಲಿ ಹಾಳು ಮಾಡ್ಬಿಟ್ಟದೆ. ನನಗೆ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ ಸರ್ಕಾರ. ಅಯ್ಯಪ್ಪ ನನ್ನ ಮಕ್ಕಳು ಮನೆ ಹಾಳಾಗೋಯ್ರಪ್ಪ. ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಸರ್ಕಾರ ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡ್ಸಪ್ಪ. ನನ್ನ ಜಮೀನು ಕಳ್ಕೊಂಡಿದ್ದೀನಿ, ನನಗೆ ಮನೆ ಮಟ್ಟ ಏನೂ ಇಲ್ಲಪ್ಪ. ಅಯ್ಯಪ್ಪ ಸರ್ಕಾರ ನ್ಯಾಯ ಕೊಡಿಸಿ, ಸರ್ಕಾರ ಅಧಿಕಾರಿಗಳೇ ನನಗೆ ನ್ಯಾಯ ಕೊಡಿಸಿ, ನ್ಯಾಯ. ನನ್ನ ಮಕ್ಕಳು ಮನೆ ಚಿಕ್ಕಪ್ಪಲ್ಲ ಅಂತಾರೆ, ನನಗೆ ಇರೋಕ್ಕೆ ಮನೆ ಇಲ್ಲ ಬಸ್. ಅಯ್ಯಪ್ಪ ನನಗೆ ಜಾಗ ಕೊಡ್ಸಪ್ಪ. ಜಾಗ ನಂದು, ನನ್ನ ಜಾಗ ಹಾಳಾಗೋಯ್ತಪ್ಪ. ಸರ್ಕಾರ ಬಂದೆಲ್ಲ ಹಾಳು ಮಾಡ್ಬಿಟ್ಟು ನನ್ನ ಜಾಗನ. ಅಯ್ಯಪ್ಪ ನನ್ನ ನ್ಯಾಯ ಕೊಡಿಸಿ ಅಧಿಕಾರಿಗಳು, ನಾನು ಕೈ ಮುಗಿತಾ ಇದ್ದೀನಿ. ಸರ್, ನಾವು ಬ್ಯಾತ ಗ್ರಾಮದವರು. ನನ್ನ ಹೆಸರು ಮಂಜುಳಾ, 48ನೇ ಸರ್ವೆ ನಂಬರು. ಜಮೀನು ಎಲ್ಲ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ನಾವೇನು ಮಾಡಿದ್ರು ಬಂದರು ಅಡ್ಡ ಹಾಕಿರೂ ಹೊಡೆದಟ್ರ ಮುಂಡೇರ್ನ ಹೆಂಗೆ ಬಂದಿರೋದು ಇಲ್ಲಿ ಅಂತ ಕೇಳ್ತಾರೆ. ನಮ್ಮ ಯಜಮಾನನ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಕುಂಡಿಸ್ಕೊಂಡು ಯಾಕೆ ಎತ್ಕೊಂಡು ಹೋಗ್ತಿದ್ದೀರ ಅಂದರೆ ಕಂಪ್ಲೇಂಟ್ ಕೊಟ್ಟವ್ರೆ, ಅದಕ್ಕೆ ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ಹೋಗೋಗಿ ಯಾಕೆ ಕ್ರಷರ್ ತಾವು ಗಲಾಟೆ ಮಾಡೋದು ನೀವು? ನಿಮ್ಮ ಜಾಗಕ್ಕೆ ಏನಕ್ಕೆ ಹೋಗೈತೆ, ಏನೈತೆ ನಿಮ್ಮದು, ನಡೀರಿ ಆಚೆಗೆ ಅಂತ ಕೇಳ್ತಾರೆ ನಮ್ಮನ್ನು. ನಮ್ಮ ಯಜಮಾನಿಗೆ ಏನು ಮಾಡಿದರೆ ನಮ್ಮ ಯಜಮಾನನ ಈಚೆ ಬಿಡ್ರಿ ಅಂದರೆ ಏನು ಇಲ್ಲ, ಸೈನ್ ಹಾಕಬೇಕು, ಸೈನ್ ಹಾಕ್ಸ್ಕೊಡ್ರಿ ಅಂತ ಕೇಳ್ತಾರೆ. ನಾವು ಸೈನ್ ಹಾಕ್ಕೊಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಸರ್? ನಾವು ಇರೋದು ಜಾಗ ಕಳ್ಕೊಂಡು ಇವ್ರು ಹಿಂಗೆ ಮಾಡ್ತಾರೆ. SLR ಇನ್ನಾಯಕದವರೆಲ್ಲ ಪೊಲೀಸ್ನವ್ರು ಕರ್ಸೋದು, ಲೇಡೀಸ್ ಪೊಲೀಸ್ನವ್ರು ಕರ್ಸೋದು. ನೆನ್ನೆ ದಿವಸ ಲೇಡೀಸ್ ಪೊಲೀಸ್ನವ್ರು ಕರ್ಸ್ಬಿಟ್ಟು ನಡಿ ಆಚೆಗೆ, ನಿಂದೇನಾಯ್ತು ಇಲ್ಲಿ ಅಂತ ಅನ್ನೋದು. ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಬಂದು ತೊಂದರೆ ಕೊಡ್ತಾ ಇದ್ದೀರಾ ಅಂತಾರೆ. ನಾವು ಹಿಂಗೆ ಅಧಿಕಾರಿಗಳು ಹಿಂಗೆ ಮಾಡ್ತಾವ್ರೆ. ಪೊಲೀಸ್ನವ್ರು ಮಾತೆತ್ತಿರಿ ಏನಕ್ಕೆ ಸಹ ಬರಬೇಕು ಇಲ್ಲಿ? ಸ್ಟೇ ಇರೋ ಜಾಗಕ್ಕೆ ಯಾಕೆ ಬರ್ಬೇಕು ಅವರು? ಬಂದು ಅವರು ಏಟಿಕ್ಬೇಕು, ನೀವು ಯಾಕೆ ಅಲ್ಲಿ ನಿಂತಿರೋದು? ಬ್ಲಾಸ್ಟ್ ಮಾಡ್ಬೇಕು ಅವರು. ನಡೀರಿ ಆಚೆಗೆ, ನಡೀರಿ ಅಂತಾರೆ. ನಾವು ಎಲ್ಲೇ ಕೂಕೊಂಡ್ರು ಬಿಡಲ್ಲ, ಎಲ್ಲಿ ನಿಂತ್ಕೊಂಡ್ರು ಬಿಡಲ್ಲ. ಬಲೆ ಹಿಂಸೆ ಕೊಡ್ತಾರೆ ಬಂದು. ಅವ್ರ ದುಡ್ಡು ನಾವು ಸೂಟ್ ಕೇಸ್ ಕಟ್ಲೆ ದುಡ್ಡು ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ. ಉಗ್ದಟ್ರ ಇವ್ರನ್ನ ಆಚೆಗೆ ಅಂತಾರೆ. ಇವ್ರನ್ನ ಸ್ಟೇಷನ್ಗೆ ಹಾಕಂತಾರೆ, ನಮ್ಮನ್ನು ಉಗ್ದಟ್ರಿ ಆಚೆಗೆ ಅಂತ ಕೇಳ್ತಾರೆ. ನಾವು ಎಲ್ಲೋಗಿ ಸಾಯ್ಬೇಕು ಸಹ ನಾವು? ಅಷ್ಟೊಂದು ಲಾಸ್ಟಿಗೆ ನಾವು ಇಸ ಕುಡಿಬೇಕಾಗ್ತೈತಿ. ನಾವು ಈ ಲಾಸ್ಟಿಗೆ ಇಸಾನೇ ಕುಡಿಯೋಕೆ ಅಂತಾನೆ ತಗೊಂಬಂದ್ಬಿಟ್ಟಿದ್ದೀನಿ. ಇಸಾನೇ ಕುಡಿದ್ಬಿಟ್ಟು ಹೊಟ್ಟಾಗ್ಬಿಡ್ತೀವಿ. ಇವರೇ ಹತ್ತಾನೆ ಹಂಗೆ ಇವರೇ ಮಾಡ್ಕೊಂಬಿಟ್ಟವ್ರೆ. ಹಿಂಗೆ ಮಾಡ್ಕೊಂಡು ಇದ್ಬಿಡ್ಲಿ ಅತ್ತ ಹಾಳಾಗೋಗ್ಬಿಡ್ಲಿ ಇವರು. ಹಿಂಗೆ ಮಾಡಿದ್ರೆ ನಾವು ಎಲ್ಲೋಗಿ ಸಾಯ್ಬೇಕು ಸಹ? ವಯಸ್ಸಾದ ಜೀವ ನೋಡಿ ಸರ್, ವಯಸ್ಸಾದ ಜೀವ. ಮತ್ತೆ ಇವ್ರಿಗೆ ಇರೋಕೆ ಮನೆ ಇಲ್ಲ, ಮನೆಗಳೆಲ್ಲ ಹೊಡೆದು ಸೀಳು ಬಿಟ್ಕೊಂಡು ಕೂತವಲ್ಲ. ನಾವೆಲ್ಲ ಹೋಗ್ಬೇಕು, ಎಲ್ಲ ಸೋರ್ತವೆ. ಈ ವರ್ಷ ಮಳೆ ಬಂದ್ರೆ ಎಲ್ಲ ಬಿದ್ದೋತವೆ. AC-ಗೆ ದುಡ್ಡು ಕೊಟ್ಟಿದ್ದೀನಿ, DC-ಗೆ ದುಡ್ಡು ಕೊಟ್ಟಿದ್ದೀನಿ. ನಿಂದೇನಾಯ್ತು ಇಲ್ಲಿ? ನಾನು ಅವನ ಕಡೆಯಿಂದ ಮಾಡಿಸ್ಕೊಂಬಂದಿದ್ದೀನಿ. ನಡೀರಿ ಆಚೆಗೆ. ಪೊಲೀಸ್ನವ್ರಿಗೆ ಸೂಟ್ ಕೇಸ್ ಕಟ್ಲೆ ಕಳಿಸಿದ್ದೀನಿ ಅಂತಾರೆ. ಸೂಟ್ ಕೇಸ್ ಕಟ್ಲೆ ಇಸ್ಕೊಂಡು ನಮ್ಗಿಂತ ಅನ್ಯಾಯ ಮಾಡ್ತಾರಲ್ಲ. ನಾವು ಎಷ್ಟು ಜನಾಂಗ, ನಮಗೇನು ಅನ್ಯಾಯ ಮಾಡ್ತಾರಲ್ಲ ಇವರು. ಹೆಂಗೆ ನಾವು ಇರಬೇಕು ಸರ್ ಹೇಳಿ ಸರ್? ಜೀವನ ಹೆಂಗೆ ಮಾಡ್ಬೇಕು ನಾವು? ನಮ್ಗೆ ದುಡ್ದಾಕರು ಇಲ್ಲ, ಯಾರೂ ಇಲ್ಲ ನಮ್ಗೆ. ಅಲ್ಲಿ ಹಂಗೆ ಜೀವನ ಮಾಡ್ತಾ ಇದ್ದೀವಿ ಧೂಳಲ್ಲಿ ಬಂದು. ನಾವು ಬಿಡೋಲ್ಲ ಜಾಗನ ಅಂದರೂ ಬಿಡ್ತಾ ಇಲ್ಲ. ನಡೀರಿ ಆಚೆಗೆ ಅಂತಾರೆ. ಗಾಡಿಗಳು 10 ಗಾಡಿಗಳನ್ನ ಇವ್ರ ಮೇಲೆ ಅಂತಾರೆ. ಏನು ಮಾಡೋದು ನಾವು? ಎಲ್ಲೋಗಿ ಕೇಳೋಕ್ಕೂ ಆಗ್ತಾಯಿಲ್ಲ ನ್ಯಾಯ ನಾವು. ಬೆಡ್ಸಾಮಿ ಅಂತಾನೆ ಬೈತಾನೆ. ಮೊನ್ನೆ ದಿವ್ಸ ಬಂದೆ ನೂಕ ಅವಳನ್ನ ಅತ್ತ ಸೈಡ್ಗೆ ಇದ್ರಾಗ ಇಟಾಚಿಗೆ ದೂಕ ಅವಳನ್ನ ಅಂತ ಕೇಳ್ತಾನೆ ಇವನು ಬೆಡ್ಸಾಮಯ್ಯ. ಚನ್ನಗಿರಪ್ಪ, ಬೆಡ್ಸಾಮಿ, ನಟರಾಜಪ್ಪ, ಮುಂದರಾಜಪ್ಪ, ಇವರು SLR ಮೋಹನು, ಇಷ್ಟು ಜನನೂ ಬಂದು ಹಿಂಸೆ ಕೊಡ್ತಾವ್ರೆ ನಮಗೆ. ಏನಾಯ್ತು? ನಡೀರಿ ಆಚೆಗೆ ಅಂತ ಅಂತಾರೆ. ಅಲ್ಲಿ ಪೊಲೀಸರು ಏನು ಸಹ ಇಲ್ಲಿ ಸ್ಟೇ ಇರೋ ಜಾಗಕ್ಕೆ ಯಾಕೆ ಬರೋದು? ಆಗಾಗಲೇ ಬರ್ತಾರೆ. ನಡೀರಮ್ಮ ಆಚೆಗೆ ಅಂತ ಕೇಳ್ತಾರೆ. ಹಿಂಗೆ ಮಾಡಿ ನಾವೇನು ಮಾಡಿ ಲಾಸ್ಟಿಗೆ ಇಸ ಕುಡ್ದತ್ತ ಹೊಟ್ಟಾಗ್ಬಿಡ್ತೀವಿ. ಅವರೇ ಇದ್ದು ಬಿಡ್ರಿ ಅಂತ. ಸರ್ಕಾರ ಏನು ಮಾಡ್ತಾಯಿದೆ? ಸರ್ಕಾರ ನಮ್ಮಂಥ ಬಡವ್ರಿಗೆ ಏನು ಇಲ್ಲ, ಇರೋಕ್ಕೆ ಜಾಗಿಲ್ಲ, ಗೆಯ್ಕೊಂಡು ತಿನ್ನೋಕೆ ಒಲ್ಲಿಲ್ಲ. ನಾವೆಲ್ಲೋಗಿ ಸಾಯ್ಬೇಕು? ಏನು ಮಾಡಬೇಕು ಇದಕ್ಕೆ? ಹೇಳ್ರಿ, ನೀವೇ ನ್ಯಾಯ ಹೇಳ್ರಿ. ಇವ್ರು ನ್ಯಾಯ ಕೊಡ್ದಿದ್ಮೇಲೆ ನಾವು ಇಸ ಕುಡ್ದೆ ಸಾಯ್ತೀವಿ. ಇಲ್ಲಿ ಇಷ್ಟು ಜನ ಇದ್ದೀವಿ, ಹೆಂಗಿದ್ರು ಇಸ ಕುಡ್ದು ಸತ್ತೋತೀವತ್ತ. ನನ್ನ ಹೆಸರು ಶ್ರೀನಿವಾಸ ಅಂತ. ನನ್ನ ಜಮೀನು 48ನೇ ಸರ್ವೆ ನಂಬರು. ನಮ್ಮ ತಂದೆಯರಿಗೆ, ನಮ್ಮ ತಾಯಿ, ನಮ್ಮ ತಂದೆಯರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ನಾವು 40 ಜನ ಕುಟುಂಬದಲ್ಲಿದ್ದೀವಿ. ನಮಗೆ ಭಾರಿ ಅನ್ಯಾಯ ಮಾಡಿಬಿಟ್ರೆ ಕ್ರಷರು, ಓನರ್ಗಳು, ಅಧಿಕಾರಿಗಳು ಸೇರ್ಕೊಂಡು. ನಾವು ಇದ್ರ ಬಗ್ಗೆ ಒಂದು ಸತಿ ಅಲ್ಲೇ TV ನ್ಯೂಸ್ ಮಾಡಿಸಿದ್ದೆ, ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ಪದೇ ಬಂದು ಪೊಲೀಸ್ನವರು ಮೊನ್ನೆ ಈಗಲೂ ಕಂಪ್ಲೇಂಟ್ ಬಂದು ಅವರೇ ಕೊಟ್ಟವ್ರೆ. ಮೊನ್ನೆ ಈಗ ಪೊಲೀಸರು ಕರೀತಾರೆ, ಬಾ ಸ್ಟೇಷನ್ದಾಗ ತೀರ್ಮಾನ ಮಾಡ್ಕೊತಾ ಇದ್ದಾರೆ. ಆದರೂ ನಾನು ಹೋಗಿಲ್ಲ. ಆದರೆ ನನಗೆ ನ್ಯಾಯ ಸಿಗ್ತಾಯಿಲ್ಲ. ಇದಕ್ಕೆ ಮೇಲಧಿಕಾರಿಗಳಿಂದ ಪ್ರೆಷರ್ ಆಗ್ತಾವ್ರೆ. ಇದು ಅದನ್ನೇನೋ ಕ್ಲಿಯರ್ ಮಾಡಿ ಅಂತೇಳಿ ಯಾರು ಬಂದು ನಮಗೆ ನ್ಯಾಯ ಕೊಡ್ತಾಯಿಲ್ಲ, ನ್ಯಾಯ ಇದು ಮಾಡ್ತಾಯಿಲ್ಲ.
ನಾವು ಎಸ್ ಟಿ ಜನಾಂಗ 40 ಜನ ಕುಟುಂಬ ಇದ್ದೀವಿ. ನಮಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತದೆ. ನಮ್ಗೆ ನೋಡಿದರೆ ಕರ್ನಾಟಕದಲ್ಲಿ ನಮಗೆ ನೋಡಿದ್ರೆ ಹೊಟ್ಟೆ ಉರಿತದೆ. ಎಸ್ ಟಿ ಜನಾಂಗಕ್ಕೆ ನ್ಯಾಯ ಕೊಡಿಸಿದ ಸರ್ಕಾರ ಹೇಳ್ತದೆ. ಆದರೆ ಇಲ್ಲಿ ನ್ಯಾಯನೇ ಕಿತ್ಕೊಂಡು ತಿಂತಾವ್ರೆ ಇಲ್ಲಿ ಅಧಿಕಾರಿಗಳು. ನಾವೇನು ಮಾಡೋಣ ಇರುತ್ತೆ, ಯಾವುದಕ್ಕೆ ಬಗ್ಗೆ ಕ್ರಮ ತಗೋಣ ಹೇಳ್ತಾರೆ ಅಧಿಕಾರಿ ನಮಗೆ ಬಂದು ಏನೂ ಸೂಚನೆ ಮಾಡ್ತಾಯಿಲ್ಲ. ಮೊನ್ನೆ ಟೇಷನ್ ಇದು ಹೈಕೋರ್ಟ್ ನನಗೆ ಇದು ಸಿಕ್ಕೈತೆ, ಆರ್ಡರ್ ಕಾಪಿ ಮಾಡ್ಯವ್ರೆ. ಯಾವುದೇ ಕಾರಣಕ್ಕೂ ಶ್ರೀನಿವಾಸ್ ಕಾಡ್ರ ಅರೆಸ್ಟ್ ಮಾಡ್ಬೋದು ಅಂತ ಇದು ಮಾಡ್ಯವ್ರೆ. ಆದರೂ ಇವರು ಬಂದು ಪೊಲೀಸ್ ಠಾಣೆಗೆ ನನ್ನ ಎತ್ತಕೊಂಡು ಹೋಗಿ ಬಂದಿದ್ರು, ಕಂಪ್ಲೇಂಟ್ ಮಾಡಿರು ಅಂತೇಳಿ. ನಾನು ಕಂಪ್ಲೇಂಟ್ ಮಾಡಿದ್ರೆ ತಾಂತ ಇಲ್ಲ. 22ನೇ ತಾರೀಕು ಸ್ಟೇ ಸಿಕ್ಕೈತೆ. ನಾನು ಹೋಗಿ 1ನೇ ತಾರೀಕು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ. ಆದರೂ ನಮ್ಮ ಕಂಪ್ಲೇಂಟ್ ತಾಂಡಿಲ್ಲ ಅವರು, FIR ಮಾಡಿಲ್ಲ, ಒಂದು ಎನ್ಸಿನೂ ಕೊಟ್ಟಿಲ್ಲ. ಈಗಲೂ ನನಗೆ ಮಾತ್ರ ಬಂದು ಹೇಳ್ತಾರೆ, ಕ್ರಷರ್ ಬಂದ ತಕ್ಷಣ ಕರೀತಾರೆ, ಬಾರಪ್ಪ ಕಂಪ್ಲೇಂಟ್ ಕೊಟ್ಟರೆ ಅಂತ. ನಂದು ಆಗ್ತಾ ಅಂತಲ್ಲ ಇವರು, ಯಾಕೆ ತಂತಲ್ಲ ಹೇಳಿ ನೀವೇನೆ? ನಂದು ಏನೂ ತಾಂತ ಇಲ್ಲ. ಇವರೇ ನನಗೆ ಪ್ರೆಜರ್ ಮಾಡ್ತಾವ್ರೆ, ಪೊಲೀಸ್ ಠಾಣೆ ಬಂದು ನನ್ನ ಬಲಿ ಹಿಂಸೆ ಕೊಡ್ತಾರೆ ನನಗೆ ಪೊಲೀಸ್ ಠಾಣೆ ಮಾತ್ರ. ನಾನು ಇದಕ್ಕೆ ಏನು ಮಾಡೋಕೆ ನೀವು ಹೇಳ್ಬಿಡಿ. ಈಗ ನಮ್ಮ ಹೆಂಗಸರು ಅದಕ್ಕೆ ನಾನು ಇರಲ್ಲ ನಿಮ್ಮಿಂದ, ನಾನು ಇಸನೇ ಕುಡಿಬಿಡ ಅಂತೇಳಿ ಅದು ನಿರ್ಧಾರ ತಗೊಂಬಿಟ್ಟಾರೆ. ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಿದ್ದೀನಿ. ಮೊನ್ನೆ ಪೊಲೀಸರು ನನ್ನ ಎತ್ತಾಕೊಂಡಿದ್ರು, ಇಲ್ಲಿಂದ ಜಮೀನಿಸಿಗೆ ಬಂದು ನನ್ನ ಒಂದು ನೈಟು ಅಲ್ಲಿ ಸ್ಟೇಷನ್ ಇಟ್ಕೊಂಡಿದ್ರು. ಸ್ಟೇಷನ್ ಹಾಕಿ ಮೊನ್ನೆ ಒಂದು ದಿವಸ ತಾಮಂದು ಒಂದು ದಿವಸ ಸ್ಟೇಷನ್ ಇಟ್ಕೊಂಡು ಒಂದು ದಿವಸ ತಾಮಂದು ಬಿಟ್ಟರು ಇಲ್ಲಿಗೆ. ನಾನು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ. ನಮ್ಮ ತಂದೆ 1940 ಇಸ್ವಿಯಿಂದ ಅನ್ಬೋದಾಗವ್ರೆ. ನನಗೆ ಈಗ 44 ವರ್ಷ. ನಾನು ಇವಾಗ ನನ್ನ ಮಕ್ಕಳಿಗೂ ಇರೋದಕ್ಕೊಬ್ಬ ಗಂಡು ಮಗ, ನಮ್ಮ ಅಣ್ತಮ್ಮನಿಗೆಲ್ಲ ನಾನು ಅನ್ಯಾಯ ಮಾಡೋಕ್ಕತ್ತದ. ಈಗ ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. 8 ಎಕರೆ ಇದೆ ಸರ್ ನಮ್ಮದು ಜಮೀನು. 8 ಎಕರೆ ಜಮೀನು ಇದೆ. ನನಗೆ 40 ಜನ ಫ್ಯಾಮಿಲಿ ಅವರೇ. ನಾವು ಇದಕ್ಕೆ ಅನ್ಯಾಯ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ರೋಡ್ಗೆ ಅಂತ 22 ಲಕ್ಷ ದುಡ್ಡು ಕೊಟ್ಟರು ರೋಡ್ಗೆ ಅಂತ ಮಾಡಿಸ್ಕೊಂಡು. ನನ್ನ ಜಮೀನಿಂದ ದುಡ್ಡು ಹೆಂಗೆ ಕೊಟ್ಟು ಸರ್ ಇವರು? ಯಾಕೆ ಕೊಟ್ಟರು ದುಡ್ಡು ನನ್ನ ಜಮೀನಿಗೆ? ನನ್ನ ಜಮೀನಿಗೆ ನಾನು ಹೋರಾಟ ಮಾಡ್ತಾರದು. ನಾನು ಸಂಸದಕ್ಕೆ ಹೋರಾಟ ಮಾಡ್ಕೊಂತೀರಾ ಹೇಳಿ? ಅವರೇ ಸೈನ್ ಹಾಸ್ಕೊಂಡು ಏನು ಓದು ಬರ್ತಿದ್ದು ಗೊತ್ತಿದ್ದವ್ರಿಗೆ ಏನು ಬೇಕೋ ಉಲ್ಟಾ ಮಾಡ್ಕೊಂಬಿಟ್ರು. ಈ ಥರ ನಮ್ಗೆ ಅನ್ಯಾಯ ಮಾಡಿ ಬರ್ರೆ. ಅದಕ್ಕೆ ನನ್ನ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಸುಮಾರು ಅಲ್ಲೇ 3-4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನೀವು ಕ್ರಷರ್ ಅವ್ರು ಬಂದಂಗೆ ನಾನು ಹೋರಾಟ ಮಾಡ್ತಾ ಇದ್ದೀವಿ. ಸ್ಟೇಷನ್ ಕಂಪ್ಲೇಂಟ್ ಐತೆ, ಆಮೇಲೆ ಕೋರ್ಟಲ್ಲಿ ಕೇಸ್ ತಡೀತದೆ. ಆದರೂ ಸ್ಟೇಷನ್ ಕೋರ್ಟ್ಗೂ ನ್ಯಾಯ ಸಿಗ್ತಾರೆ, ನಮಗೆ ಕೊಡ್ತಾಯಿಲ್ಲ ಇವರು. ನಮಗೆ ನ್ಯಾಯ ಕೊಡ್ತಾಯಿಲ್ಲ ಸರ್ ಇವರು. ನಮ್ಗೆ ಕೋರ್ಟಿಗೆ ಹೋದ್ರೂ ಇವರು ನಮ್ಮ ಮೇಲೆ ಕ್ರಮ ತಂತವ್ರೆ. ಪೊಲೀಸವ್ರು ಮಾತ್ರ ನಮ್ಗೆ ಬಂದು ಹಿಂಸೆ ಕೊಡ್ತಾರೆ, ಭಾರಿ ಹಿಂಸೆ ಕೊಡ್ತಾರೆ ಸರ್. ಬಂದು ನಾವು ಏನು ಮಾಡೋದು ಹೇಳ್ರಿ? ಬಡವ್ರು ಏನು ಜೀವನ ಮಾಡೋದು ಹೇಳ್ರಿ? ನಮಗಿರೋಕ್ಕೆ ಟೆಂಟ್ ಸರ್ ನಾವು ಇಲ್ಲಿ ಜಾಗ ಬಿಡಲ್ಲ. ನಾವು ಇಲ್ಲೇ ಮನೆ ಕಡೆ ಇರ್ತೀವಿ, ಇಲ್ಲೇ ಅಡುಗೆ ಮಾಡ್ಕೊಂಡು ಉಂಟೀವಿ ಸರ್. ನಾವು ಇರಲ್ಲ. ನಾವು ಎಲ್ಲೂ ಹೋದ್ರೂ ಜಾಗ ಬಿಟ್ಟು ಮಾತ್ರ ಇಲ್ಲೇ ಇರ್ತೀವಿ, ಹೊತ್ತು ಇಲ್ಲಿಗೆ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ ನಾವು. ನಮಗಿಲ್ಲ ಬಂದು ಸರ್ಕಾರ ಕ್ಲಿಯರ್ ಮಾಡ್ಕೊಳ್ಬೇಕು, ಇಲ್ಲ ಅಧಿಕಾರಿ ಬಂದು ಕ್ಲಿಯರ್ ಮಾಡ್ಕೊಳ್ಬೇಕು. ನಮಗೆ ಜಾಗ ಕೊಡಿಸ್ಕೊಡಿ, ನಮಗೆ ನ್ಯಾಯ ಕೊಡಿಸ್ಕೊಡಿ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. SLR ಅವ್ರು ಬೆಡ್ಸಾಮಿ ಅನ್ನೋನು, ಚನ್ನಗಿರಿಯಪ್ಪ ಅನ್ನೋನು, ಆಮೇಲೆ ಮುಂದರಾಜ್ ಅನ್ನೋನು, ನಟರಾಜ್ ಅನ್ನೋನು, ಆಮೇಲೆ ಮೋಹನ್ ಅನ್ನೋನು ನಮಗೆ ಫುಲ್ ಬೆದರಿಕೆ ಆಗ್ತಾರೆ. ಮೊನ್ನೆ ಹೋಗಿ ಸ್ಟೇಷನಲ್ಲಿ ಕುಡಿಸಿದ್ರು ನನ್ನ 2 ದಿವಸ ಕುಂಡಿಸ್ತಾರೆ. ನನ್ನೇ ಮನೆಸ್ಬಿಟ್ಟವ್ರು ನನ್ನ. ತಿರ್ಗಿ ಇವತ್ತು ಬಂದು ಪೊಲೀಸರು ನನ್ನ ಎತ್ತಾಕೊಂಡು ಬಂದಿದ್ರು. ನಾನು ಎತ್ತಕೊಂಡು ಹೋಗ್ತೀನಿ, ಬರ್ತೀನಿ ನಡಿ ನಮ್ಮ ಲಾಯರ್ ಜೊತೆ ಅಂತ ಹೇಳಿದ್ರು. ಕೇಳ್ತಾ ಇಲ್ಲ. ಯಾಕ್ರಿ ಸರ್ ನೀವು ನಮ್ಮ ಕ್ರಮ ತಂತ ಇದಿಲ್ಲ ನೀವು? ಆ ಕ್ರಷರ್ ಅವ್ರು ಹೇಳಿದ ತಕ್ಷಣ ನ್ಯಾಯ ಕೊಡ್ತಿರೋದಿಲ್ಲ. ನಮ್ಗೆ ಯಾಕ್ರಿ ನೀವು ಕ್ರಮ ಅಂತ ನೀವು ಮಾತಾಡಿದ್ದೀನಿ. ಅದು ನಮ್ಮನ್ನು ಮಾತ್ರ ಎತ್ತಕೊಂಡು ಬರ್ತಾರೆ. ನಮ್ಮ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತಂತಾರೆ ಪೊಲೀಸ್ನವರು. ಇದು ಯಾರು ನ್ಯಾಯ ಕೊಡ್ತಾರೆ ಹೇಳಿ ಸ್ವಾಮಿ ನೀವೇನೆ? ನಾವು ಬಲವಂತಿಗಳು, ನಮ್ಮ ದುಡ್ಡು ಕಾಸು ಇಲ್ದಾರು. ನಾವು ಹಣವಂತರಲ್ಲ. ಕ್ರಷರ್ ಮಾಲೀಕರು ದುಡ್ಡಾರು ಚೆಲ್ತಾರೆ. ನಮ್ದು ಏನು ದುಡ್ಡಿಲ್ಲ ಸ್ವಾಮಿ ಕೊಡೋಕ್ಕೆ. ನಮಗೆ ನ್ಯಾಯ ಕೊಡಿಸ್ಕೊಡಿ ಅಧಿಕಾರಿಗಳೇ. ಇದು ನ್ಯಾಯ ಕೊಡಿಸ್ಕೊಡಿ ಸ್ವಾಮಿ ನಮಗೆ. ಮೇಲಧಿಕಾರಿಗಳೇ ನೀವು ನಮಗೆ ನ್ಯಾಯ ಕೊಡಿಸ್ಕೊಡಿ. ನೀವೆಲ್ಲ ಪ್ರೆಜರ್ ಹಾಕೋದೆ ಅಂತ ಇವ್ರು ಹೇಳ್ತಾರೆ. ನೀವು ನಮಗೆ ನ್ಯಾಯ ತರಿಸ್ಕೊಡಿ. ಇಲ್ಲಾಂದರೆ ನಾವು ಏನೇನ ಮಾಡಿ ನೀವೇ ಮರಣ ಇದು ಒಂದು ವಿಷದ ಬಾಟು ತಗೊಳ್ಬಿಡಿ. ನ್ಯಾಯ ಕೊಡ್ಬೇಕಾದ್ರೆ ಇಲ್ಲೇ ಪ್ರಾಣ ಬಿಟ್ಬಿಡ್ತೀವಿ 40 ಜನನು. ನಿಮ್ಗೆ ನ್ಯಾಯ ಬೇಕಾದ್ರೆ ನಮಗೆ ನ್ಯಾಯ ಕೊಡಿಸ್ಕೊಡಿ. ಯಾವಾಗಲೂ ಹೇಳ್ಕೊಂತಾರೆ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ. ಎಷ್ಟು ಕೊಟ್ಟವ್ರು ಕಳಿ ಸ್ವಾಮಿ? ಕೊಟ್ಟಿಲ್ಲ. ಅಗ್ರಿಮೆಂಟ್ ಮಾಡ್ಕೊಂಡು ರೋಡ್ಗೆ ಅಂತ ಮಾಡಿಸ್ಕೊಂಡು ನಮ್ಗೆ ಈ ಥರ ಅನ್ಯಾಯ ಮಾಡ್ಬಿಟ್ಟಲ್ಲ. ಇದು ನ್ಯಾಯನ ನೀವೇ ಹೇಳ್ಬಿಡಿ.